ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್. ಇವತ್ತು ನಾವು ನಿಮ್ಮನ್ನು ಒಂದು ಪ್ರಸಿದ್ಧವಾದ ಗುಹಾಂತರ ದೇವಾಲಯಕ್ಕೆ ಕರ್ಕೊಂಡು ಬಂದಿದ್ದೇವೆ. ಈ ಗುಹಾಂತರ ಸನ್ನಿಧಾನವು ರಾಷ್ಟ್ರೀಯ ಹೆದ್ದಾರಿ 66ರ ಉಡುಪಿ ಜಿಲ್ಲೆಯ ಕುಂದಾಪುರದ ತ್ರಾಸಿಯಿಂದ ಗಂಗೊಳಿಗೆ ಹೋಗುವ ಮಾರ್ಗದಲ್ಲಿ 1.9 ಕಿಲೋಮೀಟರ್ ದೂರದಲ್ಲಿದೆ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಗುಜ್ಜಾಡಿ ಗ್ರಾಮದ ಕೊಡಪಾಡಿಯಲ್ಲಿರುವ ಶ್ರೀ ಗುಹೇಶ್ವರ ದೇವಾಲಯವು ಉಡುಪಿ ಜಿಲ್ಲೆಯ ಒಂದು ಪ್ರಸಿದ್ಧವಾದ ಗುಹಾಂತರ ದೇವಾಲಯವಾಗಿದೆ. ಈ ದೇವಸ್ಥಾನಕ್ಕೆ ಸಾವಿರಾರು ವರ್ಷದಷ್ಟು ಇತಿಹಾಸವಿದೆ ಎಂದು ತಿಳಿದು ಬಂದಿದೆ. ಆದರೆ ಸಿಗುವ ಆಧಾರದ ಪ್ರಕಾರ ಸಂಸ್ಕೃತ ಕವಿಯೊಬ್ಬ ಬರೆದ ಗುಹೇಶ್ವರ ಮಹಾತ್ಮೆ ಎಂಬ ಗ್ರಂಥದಲ್ಲಿ ಹಾಗೂ ಕೆಳದಿಯ ಅರಸರ ಬಗ್ಗೆ ಲಿಂಗಣ್ಣ ಕವಿ ಬರೆದ ಕೆಳದಿ ನೃಪವಿಜಯ ಎಂಬ ಕೃತಿಯಲ್ಲಿ ಬಂದ ಇತಿಹಾಸದ ಪ್ರಕಾರ ಈ ದೇವಾಲಯಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಎಂದು ತಿಳಿದು ಬರುತ್ತದೆ. ಈ ಗುಹೇಶ್ವರ ಭಾಗವು ಒಂದು ಕಾಲದಲ್ಲಿ ಗೊಂಡಾರಣ್ಯವಾಗಿತ್ತು. ರಾಕ್ಷಸರು, ಕ್ರೂರವಾದ ಪ್ರಾಣಿಗಳು ಇಲ್ಲಿ ಇದ್ದವು. ಇಲ್ಲಿರುವ ಗುಹೆಯ ಹತ್ತಿರ ಒಂದು ಹೆಂಗಸು ಕಟ್ಟಿಗೆ ತರಲು ಬಂದಾಗ ಗುಹೆಯಲ್ಲಿ ಒಂದು ಪ್ರಜ್ವಲಿಸುವ ಬೆಳಕು ಕಂಡಿತಂತೆ. ಅದನ್ನು ನೋಡಿ ಆಶ್ಚರ್ಯಗೊಂಡ ಆಕೆ ಊರಿನವರಿಗೆಲ್ಲ ದೇವರ ಸಾನ್ನಿಧ್ಯದ ಬಗ್ಗೆ ತಿಳಿಸಿದಳು ಎಂದು ಜನರು ಹೇಳುತ್ತಾರೆ. ಇಲ್ಲಿ ಮುಖ್ಯವಾಗಿ ಗುಹೇಶ್ವರ ದೇವರು ತನ್ನ ಸಹಪರಿವಾರ ಸಮೇತವಾಗಿ ಗುಹೆ ಒಳಗೆ ನೆಲೆಸಿದ್ದಾನೆ. ಇಲ್ಲಿ ಕಣ್ವ ಮಹರ್ಷಿ, ಅಗಸ್ತ್ಯ ಮಹರ್ಷಿ ಮತ್ತು ವೇದವ್ಯಾಸ ಮಹರ್ಷಿಗಳು ತಪಸ್ಸು ಮಾಡಿ ಸಿದ್ಧಿಯನ್ನು ಪಡೆದಿದ್ದರು. ಇವರ ತಪಸ್ಸನ್ನು ಮೆಚ್ಚಿ ಶಿವನು ಇಲ್ಲಿ ಕುಟುಂಬ ಸಮೇತರಾಗಿ ನೆಲೆ ನಿಂತಿದ್ದಾನೆ. ಗುಹಾ ಎಂದರೆ ಸುಬ್ರಹ್ಮಣ್ಯ ಎಂಬರ್ಥವೂ ಸಹ ಇದೆ. ಇಲ್ಲಿ ಶಿವನ ಜೊತೆ ಪಾರ್ವತಿ, ಗಣಪತಿ, ಸ್ಕಂದ, ಕಾಲಭೈರವ ಹಾಗೂ ನಂದಿ ಸಹ ಇದ್ದಾರೆ. ಈ ದೇವಸ್ಥಾನದ ವಿಶೇಷ ಏನೆಂದರೆ ಇಲ್ಲಿರುವ ಗುಹೆ ಸುಮಾರು ಉದ್ದವಿದ್ದು ಗುಹೆಯ ಬಾಗಿಲಿನಿಂದ ಸರಿಸುಮಾರು 50 ಅಡಿ ಅಂತರದಲ್ಲಿ ಶಿವನ ಉದ್ಭವ ಲಿಂಗವಿದೆ. ಅಲ್ಲಿಂದ ಮುಂದೆ ತುಂಬ ದೂರದ ತನಕ ಗುಹೆ ಇದೆ. ಮೊದಲೆಲ್ಲ ಶಿವರಾತ್ರಿಯ ದಿನ ಗುಹೆಯ ಒಳಗೆ ಭಕ್ತಾದಿಗಳಿಗೆ ಪ್ರವೇಶ ನೀಡಲಾಗುತ್ತಿತ್ತು. ಆದರೆ ಸ್ವರ್ಣಾರೂಢ ಪ್ರಶ್ನೆಯಲ್ಲಿ ಬಂದ ವಿಮರ್ಶೆಯ ಪ್ರಕಾರ ಗುಹೆಯ ಬಾಗಿಲೇ ಶಿವನ ಮಹಾದ್ವಾರ ಅಥವಾ ಗರ್ಭಗುಡಿಯ ದ್ವಾರವಾದ ಕಾರಣ ಅರ್ಚಕರ ವಿನಃ ಬೇರೆಯವರಿಗೆ ಪ್ರವೇಶ ನಿಷೇಧಿಸಲಾಗಿದೆ.
ಇಲ್ಲಿರುವ ತೀರ್ಥಬಾವಿ ಬಹಳ ಪವಿತ್ರವಾದುದು. ಈ ತೀರ್ಥಬಾವಿಯ ತೀರ್ಥವನ್ನು ಪ್ರೋಕ್ಷಣೆ ಮಾಡಿಕೊಳ್ಳುವುದರಿಂದ ಹಾಗೂ ಸ್ನಾನ ಮಾಡುವುದರಿಂದ ಪಾಪ ಪರಿಹಾರವಾಗುತ್ತದೆ, ಚರ್ಮ ರೋಗ, ಕಣ್ಣಿನ ರೋಗ ಗುಣವಾಗುತ್ತದೆ ಎಂಬ ನಂಬಿಕೆ ಇದೆ. ಹಾಗಾಗಿ ಪ್ರತಿ ಸೋಮವಾರ ಸಹಸ್ರಾರು ಮಂದಿ ಇಲ್ಲಿಗೆ ಬಂದು ತೀರ್ಥ ಸ್ನಾನವನ್ನು ಮಾಡುತ್ತಾರೆ. ಕಾರ್ತಿಕ ಮಾಸದಲ್ಲಿ ಗಣಪತಿಗೆ ಅಪ್ಪ ಸೇವೆ, ಧನುರ್ಮಾಸದಲ್ಲಿ ಹುಗ್ಗಿ ಸೇವೆ, ಪ್ರತಿ ಶುಕ್ರವಾರ ಭದ್ರಕಾಳಿಗೆ ಪಾಯಸ ನೈವೇದ್ಯ, ತಿಂಗಳಿಗೆ 2 ಪ್ರದೋಷ ಪೂಜೆ ನಡೆಯುತ್ತದೆ. ಇಲ್ಲಿ ರುದ್ರಾಭಿಷೇಕ ಬಹಳ ವಿಶೇಷ. ಇಲ್ಲಿಯ ಪ್ರಧಾನ ಅರ್ಚಕರಾಗಿ ಶ್ರೀ ಲಕ್ಷ್ಮೀನಾರಾಯಣ ಭಟ್ರವರು ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಇಲ್ಲಿರುವ ಈಶ್ವರ ವೈದ್ಯನಾಥೇಶ್ವರನೂ ಹೌದು. ಈ ದೇವಸ್ಥಾನದಲ್ಲಿ ಕೊಡುವ ಕಷಾಯವನ್ನು ಸೇವಿಸುವುದರಿಂದ ಸಕಲ ರೋಗಗಳು ನಿವಾರಣೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ದೇವಸ್ಥಾನದ ಸ್ವಲ್ಪ ದೂರದಲ್ಲೇ ಆನೆಯ ಹೆಜ್ಜೆ, ಶಿವಪಾರ್ವತಿಯರ ಹೆಜ್ಜೆ ಇದೆ. ದೇವಲೋಕದಿಂದ ಯಕ್ಷರು, ಕಿನ್ನರು, ಕಿಂಪುರುಷರು ಪುಷ್ಪಕ ವಿಮಾನದಲ್ಲಿ ಬಂದು ಅಲ್ಲಿ ಇಳಿದು ಅಲ್ಲಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ರು ಎಂದು ಸಹ ಹೇಳುತ್ತಾರೆ. ಗುಹೇಶ್ವರ ದೇವಸ್ಥಾನದ ಹತ್ತಿರದಲ್ಲೇ ಶಾಂತ ಸ್ವರೂಪಿಣಿ ಭದ್ರಕಾಳಿ ಅಮ್ಮನವರ ಗುಡಿ ಸಹ ಇದೆ. ಇಲ್ಲಿ ಶಾಂತ ಸ್ವರೂಪಿಣಿಯಾಗಿ ಭದ್ರಕಾಳಿ ಸಹ ನೆಲೆಸಿದ್ದಾಳೆ. ಬಹಳ ಪುರಾತನ ಕಾರಣಿಕ ಗುಹಾಂತರ ದೇವಾಲಯವಾದ ಶ್ರೀ ಗುಹೇಶ್ವರ ದೇವಸ್ಥಾನಕ್ಕೆ ನೀವು ಸಹ ಭೇಟಿ ಕೊಟ್ಟು ನಿಮ್ಮ ಪಾಪಗಳನ್ನು ಪರಿಹಾರ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಎಂದು ಹೇಳುತ್ತಾ ನಮ್ಮ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.